ಕೋಗಿಲು ಲೇಔಟ್ ಅನಧಿಕೃತ ಬಡಾವಣೆ ತೆರವು, ಮನೆ ಕಳ್ಕೊಂಡವರ ಅಳಲು ಅಂತೂ ಇಂತೂ ಸುಖಾಂತ್ಯ ಕಾಣ್ತು ಅನ್ನುವಂಥ ಹೊತ್ತಲ್ಲೇ ಮತ್ತಷ್ಟು ಗೊಂದಲದ ಗೂಡಾಗಿದೆ. ಸರ್ಕಾರದ ದಾಖಲೆ ಪ್ರಕಾರ ತೆರವಾಗಿರೋದು 167 ಮನೆಗಳು. ಆದರೆ 250 ಮಂದಿ ಮನೆಗೆ ಅರ್ಜಿ ಹಾಕಿರೋದು ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಕೋಗಿಲು ಲೇಔಟ್ ನಿರಾಶ್ರಿತರು ಆಕ್ರೋಶಗೊಂಡಿದ್ದು, ನಾವೆಲ್ಲ ಕನ್ನಡಿಗರು ಕರ್ನಾಟಕದವರು ಅಂತ ಕಿಡಿಕಾರಿದ್ದಾರೆ. ಕೋಗಿಲು ಲೇಔಟ್ ಅನಧಿಕೃತ ಬಡಾವಣೆ ತೆರವು ಕಾರ್ಯಾಚರಣೆ ಹೆಸರಲ್ಲಿ ಬೀದಿಗೆ ಬಿದ್ದ 100 ಕುಟುಂಬದ ಆರ್ತನಾದಕ್ಕೆ ಸಾಕ್ಷಿಯಾದ ಸ್ಥಳ. ಕೊನೆಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾಗಿ ಸದ್ದು ಮಾಡಿ ಕೇರಳ ರಾಜಕೀಯ ಹಿತಾಸಕ್ತಿಗಾಗಿ ಸಿಎಂ ಪಿಣರಾಯಿ ವಿಜಯನ್ ಮೂಗು ತೂರಿಸಿ ಸದ್ಯ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿರ್ಮಾಣವಾಗಿರುವ ಫ್ಲಾಟ್ಗಳು ನಿರಾಶ್ರಿತರಿಗೆ ನೀಡೋ ಹಂತಕ್ಕೆ ಬಂದು ತಲುಪಿದೆ. ಆದ್ರೆ ಈ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತು ಕೋಗಿಲು ಲೇಔಟ್ ನಿರಾಶ್ರಿತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿನ್ನೆ ಅಶೋಕ್ ಅವರು ಬಂದಿದ್ದಾರೆ. ಇಲ್ಲಿಗೆ ಬಂದು ಈ ಕಡೆ ಇರೋರು ಎಲ್ಲ ಬಾಂಗ್ಲಾದೇಶ ಅವರು, ಪಾಕಿಸ್ತಾನ ಅವರು ಐತೆ, ಅವ್ರಿಗೆ ಎಲ್ಲರಿಗೆ ಯಾಕೆ ಮನೆ ಕೊಡೋದು, ಎಲ್ಲಿಂದ ಬಂದಿರೋದು ಅವರು, ಅಲ್ಲಿಗೆ ಹೋಗ್ಬೇಕು, ಇವರು ಯಾಕೆ ಕೊಡ್ತೀರಾ ಇರೋಗೆ ಅಂತ ಅವ್ರು ಹೇಳಿದ್ದಾರೆ. ನಾವು ಇಲ್ಲೇ ಊಟ ಮಾಡಿಸ್ಕೊಂಡ್ರೆ ಇಲ್ಲಿ ಐತೀವಿ 10 ಜನ, ಅಲ್ಲಿ ಮಾತಾಡಿಲ್ಲ ನಮಗೆ ಅವರು. ನಾವು ಇಲ್ಲಿ ಬಂದು 30 ವರ್ಷ ಆಯ್ತು. ಇವಾಗ ನೋಡಿ ಸರ್, ನಮ್ಮ ಹತ್ರ ID ಕಾರ್ಡು, ಪಾನ್ ಕಾರ್ಡ್, ರೇಷನ್ ಕಾರ್ಡ್ ಐತೆ, ವೋಟ್ ಲಿಸ್ಟು ಕಾರ್ಡ್ ಐತೆ, ಏನೈತೆ ಬೇಕಾದ ಎಲ್ಲ ಐತೆ ನಮ್ಮ ಹತ್ರ. ಬ್ಯಾಂಕ್ ಅಕೌಂಟ್, ನಮ್ಮ ಮಗದು TC ಇದು. ಯಾಕಂದರೆ ನಾವು ಕನ್ನಡ ಮಾತಾಡ್ತೀವಿ, ನಾವು ಕನ್ನಡ ಅವರು. ನಾನು ಇಲ್ಲೇ ಹುಟ್ಟಿದವರು. ಬಾಂಗ್ಲಾದೇಶದವ್ರಿಗೆ ಕೊಟ್ಟಿರೋದು ಪ್ರೊಮೇಷನ್ ಎನ್ಲಿ ಅಂತ ಏನು ಅದು ಬರೋ ಟಿಕೆಟು, ಬರೋ ಪಾಸ್ಪೋರ್ಟು ಅವೆಲ್ಲ ಇರಲ್ಲೇನು ಸರ್? ಅಶೋಕ್ ಸರ್ ಬಂದು ಹೇಳೋದ್ರಲ್ಲ, ಅವೆಲ್ಲ ಸುಳ್ಳು. ಈಗ ಬಡವ್ರ ಬಗ್ರಿಗೆ ಎಲ್ಲಿ ಮನೆ ಕೊಟ್ಟು ಬಿಡ್ತಾರೆ ಅಂತ ಆ ಥರ ಅವರು ಏನೋ ಒಂದು ಕನ್ಫರ್ಮ್ ಮಾಡಿಬಿಟ್ಟು ಏನೋ ಒಂದು ಗೂಬೆ ಕೂರ್ಸಾಕಿ ಇಲ್ಲಿ ಬಂದು ಕೆಡಿಸೋಗಿದ್ದಾರೆ. ಆದರೆ ಅವ್ರು ಏನು ಕೆಡಿಸೋದ್ರೂ ಈ ಫಕೀರ್ ಲೇಔಟ್ ಯಾವಾಗ ಮೊದಲಿಂದ ಹೆಂಗೆ ಒಗ್ಗಟ್ಟಾಗಿದ್ರೋ ಅದೇ ಥರ ಇರಬೇಕು, ಅದೇ ಥರ ಬೆಳಿಬೇಕು. ನಮ್ಮ ದೇಶದಲ್ಲಿ ನಮ್ಮ ಈಗ ಸರ್ಕಾರ ನಡೀತಾ ಇರೋದು, ನೀವು ಆಪೋಸಿಷನ್ ಲೀಡ್ರು, ನಿಮ್ಮ ಕರ್ತವ್ಯ ನಮ್ಮ ಸರ್ಕಾರದಲ್ಲಿ ಈಗಾಗಿದೆ ಅಂತೇಳ್ಬಿಟ್ಟು ತಾವು ಬೇಗ ಬರಬೇಕಿತ್ತು. ತಾವು ಸ್ವಲ್ಪ ತಾಳ್ಮೆಯಿಂದ ಬಂದಿದ್ದೀರಾ. ಅದಕ್ಕೆ ನಾವು ನಿಮ್ಮ ಹತ್ರ ಬೇಡ್ಕೊಳ್ಳೋದು ಏನಂದರೆ, ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಓದ್ತವ್ರೆ, ತಾವು ಅದು ನೋಡ್ಬೋದು. ಮನೆ ಕಳೆದುಕೊಂಡಿದ್ದು 167, ಅರ್ಜಿ ಹಾಕಿದ್ದು 250 ನಿವಾಸಿಗಳು. ಇತ್ತ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡವರಿಗೆ ರಾಜ್ಯ ಸರ್ಕಾರ ಮನೆ ಹಂಚಿಕೆ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದೆ. ಬೈಯಪ್ಪನಹಳ್ಳಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿರ್ಮಾಣವಾದ ಫ್ಲಾಟ್ಸ್ಗಳನ್ನ ನೀಡೋದಾಗಿ ತಿಳಿಸಿದೆ. ಇದಕ್ಕಾಗಿ ಒಂದೇ ದಿನದಲ್ಲಿ ಸರ್ವೆ ನಡೆಸಿ ಮೊದಲ ಪಟ್ಟಿಯನ್ನ ತಹಶೀಲ್ದಾರ್ GBAಗೆ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ 167 ಮಂದಿ ನಿರಾಶ್ರಿತರು ಮನೆ ಕಳೆದುಕೊಂಡಿದ್ದು, ಸರ್ವೆ ವೇಳೆ 250 ನಿವಾಸಿಗಳು ಅರ್ಜಿ ಹಾಕಿದ್ದಾರೆ. ಹೀಗಾಗಿ ಸ್ಥಳೀಯರ ಜೊತೆ ಹೊರ ರಾಜ್ಯದ ವಾಸಿಗಳಿಂದಲೂ ಅರ್ಜಿ ಸಲ್ಲಿಕೆಯಾಗಿರುವ ಬಗ್ಗೆ ಅನುಮಾನ ಹುಟ್ಟಿಕೊಂಡಿದೆ. ಅಲ್ಲದೆ ಒಂದೇ ವಿಳಾಸದಿಂದ 2 ರಿಂದ 3 ಅರ್ಜಿಗಳು ಸಲ್ಲಿಕೆಯಾಗಿರೋ ಮಾಹಿತಿ ಲಭ್ಯವಾಗಿದೆ. ಸದ್ಯ ಕಂದಾಯ ಇಲಾಖೆಯ ಅಧಿಕಾರಿಗಳು ರೇಷನ್ ಕಾರ್ಡ್ ಹಾಗೂ ಬ್ಯಾಂಕ್ ಮಾಹಿತಿ ಪಡೆದು ಮತ್ತೊಮ್ಮೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನು ಈ ನಡುವೆ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಜೈವ ತಬಸ್ಸಂ ರೆಹನಾ ಮತ್ತು ಆರಿಫ್ ಬೇಗಂ ಅನ್ನೋರು PIL ಸಲ್ಲಿಸಿದ್ದಾರೆ. ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಬೇಕು ಹಾಗೂ ಪರಿಹಾರ ಒದಗಿಸಬೇಕು, ನೆಲಸಮಗೊಳಿಸಿರುವ ಮನೆಗಳನ್ನ ಮತ್ತೆ ಕಟ್ಟಿಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಕೋಗಿಲು ಅಕ್ರಮ ಒತ್ತುವರಿಯಲ್ಲಿ ವಾಸಿಂ ಕೈವಾಡ, ಭೋಗಳ್ಳ ವಾಸಿಂ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಒತ್ತಾಯ. ಅಕ್ರಮ ನುಸುಳುಕೋರರು ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಕೇರಳ ರಾಜ್ಯಗಳ ಅಲ್ಪಸಂಖ್ಯಾತರಿಗೆ ಕೋಗಿಲು ಗ್ರಾಮದ 5 ಎಕರೆ ಸರ್ಕಾರಿ ಜಾಗವನ್ನ ವಾಸಿಂ ಹಂಚಿದ್ದಾನೆ. ತಲಾ 50,000 ರೂಪಾಯಿಗಳಿಂದ 1 ಲಕ್ಷ ರೂಪಾಯಿಗಳವರೆಗೆ ಪಡೆದು ಜನರಿಗೆ ಮಾರಾಟ ಮಾಡಿದ್ದಾನೆ. ಹೀಗಾಗಿ ಸಚಿವ ಕೃಷ್ಣ ಭೈರೇಗೌಡರ ಆಪ್ತನಾಗಿರುವ ವಾಸಿಂ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಬಿಜೆಪಿ ಮುಖಂಡ NR ರಮೇಶ್ ಒತ್ತಾಯಿಸಿದ್ದಾರೆ.
ಅದೇನೇ ಹೇಳಿ, ಕೋಗಿಲು ಲೇಔಟ್ ದಿನಕ್ಕೊಂದು ಗೊಂದಲಕ್ಕೆ ವೇದಿಕೆಯಾಗ್ತಾ ಇದ್ದು, ರಾಜ್ಯ ಸರ್ಕಾರ ನುಡಿದಂತೆ ನಿಜವಾದ ನಿರಾಶ್ರಿತರಿಗೆ ಮನೆ ಹಂಚಿಕೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.